ಜಾನಕಮ್ಮ, ಬನ್ನಿ ಆಚಾರ್ಯ. ಯಾಕೆ ಜಾನಕಮ್ಮ ಇವತ್ತು ಹಾಲೇ ತಂದ್ಕೊಟ್ಟಿಲ್ಲ? ನಿಮ್ ಕಾದು ಕಾದು ನೈವೇದ್ಯಕ್ಕೂ ಹಾಲಿಲ್ಲ, ಮನೆಗೆ ಬಂದಿರೋ ಅಕ್ಕ ಬಾವನ್ಗೆ ಕಷಾಯ ಮಾಡ್ಕೊಡೋಣ ಅಂದ್ರೆ ಅದಕ್ಕೂ ಹಾಲಿಲ್ಲ. ಅದಕ್ಕೆ ಈಸ್ಕೊಂಡು ಹೋಗೋಣ ಅಂತ ಖುದ್ದಾಗಿ ನಾನೇ ಬಂದೆ. ಜಾನಕಮ್ಮ, ನಾನು ಮಾತಾಡ್ತಾನೆ ಇದ್ದೀನಿ, ನೀವ್ಯಾಕೆ ತಪ್ಪಗಿದ್ದೀರಾ? ಏನು ಅಂತ ಹೇಳಪ್ಪ, ರಾತ್ರಿಯಿಂದ ನಮ್ ಗೌರಿ ಇದ್ದಕ್ಕಿದ್ದ ಹಾಗೆ ಹಾಲು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾಳೆ. ಕರು ಹಾಕಿ ಇನ್ನು 1 ತಿಂಗಳು ಸಹ ಆಗಿಲ್ಲ, ಆಗ್ಲೇ ಹಾಲು ನಿಲ್ಲಿಸ್ಬಿಟ್ರೆ ನಮ್ ಗತಿ ಏನು? ಹೇಗೋ ನಿಮ್ಮಂತ 4 ಜನಕ್ಕೆ ಹಾಲು ಮಾರಿ ಗಂಜಿ ಕುಡಿದು ಜೀವನ ಮಾಡ್ತಿದ್ವಿ. ಈಗ ಏನ್ ಮಾಡ್ಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ. ಕಣ್ಣು ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಂಗಾಗಿದೆ ನಮ್ಮ ಪರಿಸ್ಥಿತಿ. ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಈಗ ನಮಗೂ ಹಾಲಿಲ್ಲ, ಕರುಗೂ ಹಾಲಿಲ್ಲ. ದುಡ್ಕೊಂಡು ತಿನ್ನೋಣ ಅಂದ್ರೆ ಮೈಯಲ್ಲಿ ಶಕ್ತಿ ಇಲ್ಲ, ಕೂತ್ಕೊಂಡು ತಿನ್ನೋಣ ಅಂದ್ರೆ ಕೂಡಿಟ್ಟ ದನ ಇಲ್ಲ, ದುಡಿಸ್ಕೊಂಡು ತಿನ್ನೋಣ ಅಂದ್ರೆ ಮಕ್ಕಳು ಇಲ್ಲ. ಕೊನೆಗಾಲದಲ್ಲಿ ಕೂಳ್ ಹಾಕೋರು ದಿಕ್ಕಿಲ್ಲ. ಮುಂದೆ ನಮ್ಮ ಪರಿಸ್ಥಿತಿ ಏನು ಅಂತ ಭಯ ಆಗ್ತಾ ಇದೆ ಆಚಾರ್ಯರೇ. ಜಾನಕಮ್ಮ, ಯಾಕೀಗೆಲ್ಲ ಮಾತಾಡ್ತೀರಾ? ನಾನಿಲ್ವೇನು? ನಮ್ಮ ತಾತನವರು ಈ ಊರಿಗೆ ಬಂದು ನೆಲೆ ನಿಂತಾಗ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರು ನಿಮ್ಮನೆಯವರಲ್ವೇ? ಅಂಥದ್ರಲ್ಲಿ ನಿಮ್ಮನ್ನು ನಾವು ಕೈ ಬಿಡ್ತೀವಿಯೇ? ನೀವೇನು ಚಿಂತೆ ಮಾಡಬೇಡಿ. ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ, ಆದರೆ ಕೈ ಬಿಡಲ್ಲ. ನಿಮ್ಮ ಕಣ್ಣೀರು ಒರೆಸೋ ಕೈಗಳು ಖಂಡಿತ ಬಂದೇ ಬರುತ್ತೆ. ಆಚಾರ್ಯರೇ, ಗುರುರಾಜಾಚಾರ್ಯರೇ, ಪರಿಕರ್ಮಿಗಳು ತಾವೇನಿಲ್ಲಿ? ಶ್ರೀಮಠದಿಂದ ನಿಮಗೊಂದು ಓಲೆ ಬಂದಿದೆ. ನಿಮ್ಮನ್ನೇ ನೋಡೋಣ ಅಂತ ನಿಮ್ಮ ಮನೆ ಹತ್ರ ಹೋಗ್ತಾ ಇದ್ದೆ. ನೀವು ನೋಡಿದ್ರೆ ಇಲ್ಲೇ ಸಿಕ್ಕಿದ್ರಿ, ಅದಕ್ಕೆ ಇಲ್ಲೇ ಬಂದೆ. ಏನು, ಶ್ರೀ ರಾಘವೇಂದ್ರ ತೀರ್ಥರು ನಮ್ಮ ಮನೆಗೆ ಬರ್ತಾರಿಯೇ? ಹೌದು ಆಚಾರ್ಯರೇ, ಪೀಠಾಧಿಪತಿಗಳಾದ ನಂತರ ಅವರ ಮೊದಲ ಯಾತ್ರೆ ಅವರು ಜನಿಸಿದ ಮನೆಯಿಂದಲೇ ಆರಂಭ ಆಗಬೇಕು ಅಂತ ಹಿರಿಯ ಗುರುಗಳ ಸಲಹೆ. ಹಾಗಾಗಿ ಮೊದಲು ನಿಮ್ಮನೆಗೆ ಬರ್ತಿದ್ದಾರೆ. ಇದನ್ನು ತಮಗೆ ಕೊಟ್ಟು ವಿಷಯ ತಿಳಿಸೋಗೋಣ ಅಂತ ಬಂದೆ.